ಅಯ್ಯೋ! ಸೆಲೆಬ್ರಿಟೀಸ್ ಎಲ್ಲ ಅದು ಹೆಂಗೆ ಎಷ್ಟು ಚೆನ್ನಾಗಿ ಕಾಣಿಸ್ತಾರೆ. ನೋಡೋದಕ್ಕೆ ಎಷ್ಟು ಸಾಫ್ಟ್ ಆಗಿರುತ್ತೆ ಸೆಲೆಬ್ರಿಟೀಸು, ಹೀರೋಯಿನ್ಸ್‌ನೆಲ್ಲ ನೋಡಿದ್ರೆ ನಮಗೇನೋ ಒಂಥರ ಅನ್ಸುತ್ತೆ. ನಮ್ಮ ಮುಖನೂ ಆ ಥರ ಇರಬಾರ್ದಾ? ಫುಲ್ ಸಾಫ್ಟಾಗಿ, ಕ್ಲಿಯರ್ ಆಗಿರಬಾರ್ದಾ? ಯಾವ್ದಾರ ಒಂದು ರೆಮಿಡಿ ಇರಬಾರ್ದಾ? ಅಂತ ಅನ್ಸುತ್ತೆ ಅಲ್ವಾ? ಛೇ! ಸಡನ್ನಾಗಿ ಮದುವೆ ಬಂತು, ಫಂಕ್ಷನ್ಸ್ ಎಲ್ಲ ಬರ್ತಾ ಇದೆ. ಏನು ಮಾಡೋದು? ಈ ಕೂದಲುದು ಸರಿನೇ ಹೋಗ್ತಾ ಇಲ್ವಲ್ಲ? ಮುಖದ ಮೇಲೆ ಏನು ಮಾಡಿದ್ರು ಬೇಗ ಬೇಗ ಕೂದಲು ಬರ್ತಾ ಅದಕ್ಕೆ ಯಾವ್ದಾರ ಒಂದು ರೆಮಿಡಿ ಇರಬಾರ್ದಾ ನಮಗೆ? ಆ ಥರ ಎಲ್ಲರಿಗೂ ಅನ್ಸುತ್ತಲ್ವಾ? ಸೊ ಅದನ್ನೇ ಇವತ್ತಿನ ವ್ಲಾಗಲ್ಲಿ ಕ್ಲಿಯರ್ ಮಾಡ್ತಾ ಇದ್ದೀನಿ. ಸೊ ಬನ್ನಿ. ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾನು ನಿಮ್ಮ ತೇಜಸ್ವಿನಿ ಶ್ರೀನಿವಾಸ್. ಇವತ್ತಿನ ವ್ಲಾಗ್ನಲ್ಲಿ ಫ್ರೆಂಡ್ಸ್, ತುಂಬ ಜನಕ್ಕೆ ಫೇಶಿಯಲ್ ಹೇರ್ ಅಂತ ಹೇಳ್ತಾರೆ ನೋಡಿ. ಅಂದರೆ ಮುಖದ ಮೇಲೆ ಒಂದು ಸ್ವಲ್ಪ ಚಿಕ್ಕ ಚಿಕ್ಕ ಕೂದಲೆಲ್ಲ ಬಂದು ನೋಡೋದಕ್ಕೆ ಒಂಥರ ಆಕ್ವರ್ಡ್ ಆಗಿ ಕಾಣಿಸುತ್ತೆ. ಸೊ ಚಿಕ್ಕದಾಗಿರೋ ಕೂದಲಾದ್ರೆ ಪರವಾಗಿಲ್ಲ. ಇನ್ ಕೇಸ್ ಏನಾರ ಕೆಲವ್ರಿಗೆಲ್ಲ ನೀವು ನೋಡಿ ಹಾರ್ಮೋನಲ್ಸ್ದು ಇಂಬ್ಯಾಲೆನ್ಸ್ ಆಗಿ PCOD ಆಗಿರ್ಬೋದು, PCOS ಆಗಿರ್ಬೋದು, ಕೆಲವ್ರಿಗೆಲ್ಲ ಥೈರಾಯ್ಡ್ ಇಶ್ಯೂಸ್ ಇರುತ್ತಲ್ಲ. ಸೊ ಬರೀ ಥೈರಾಯ್ಡ್ ಇಶ್ಯೂಸ್ ಅಂತಾನೆ ಅಲ್ಲ, ಕೆಲವು ಹುಡುಗಿರ್ಗೆ ಏನಾಗುತ್ತೆ ಅಂದರೆ ಮೆಚೋರ್ಡ್ ಆಗ್ತಾರಲ್ಲ. ಸೊ ಏಜ್ ಅಟೆಂಡ್ ಆಗಾದ್ಮೇಲೆ ಜಾಸ್ತಿ ಮುಖದ ಮೇಲೆ ಕೂದಲುಗಳು ಜಾಸ್ತಿ ಬೆಳೆಯೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಅದಕ್ಕೆ ನಮಗೆಲ್ಲ ಏನು ಮಾಡೋರು ಅಂದರೆ, ಫಸ್ಟ್ ನಾವು ಆ ಥರ ಆದಾಗ ಟರ್ಮರಿಕ್ ತಗೊಂಡು, ಟರ್ಮರಿಕ್ಕು ಮತ್ತು ಗೋಧಿ ಹಿಟ್ಟಿನ ಒಂದು ಉಂಡೆ ಥರ ಮಾಡಿಬಿಟ್ಟು, ನಾ ಹೇಳೋ ಚಿಕ್ಕ ಏಜಲ್ಲಿ ನಾವು ಯಾವಾಗ ಚಿಕ್ಕ ಮಕ್ಕಳಲ್ಲಿ ಮೆಚೋರ್ಡ್ ಆಗಿರ್ತಾರಲ್ಲ ಅವಾಗಿನ ಮಾತು ಹೇಳೋದು. ಸೊ ಅದನ್ನು ಒಂದು ಉಂಡೆ ಥರ ಮಾಡಿಬಿಟ್ಟು ಸುಮ್ಮನೆ ನಮಗೆ ಕೈ ಕೊಟ್ಟಿರೋರು ಹಿಂಗೆ ಹಿಂಗೆ ಉಚ್ಕೊಳ್ತಾ ಇರಿ ಅಂತ. ಸೊ ಅದು ಏನೂ ಆಗಲ್ಲ, ಯಾಕಂದರೆ ಅರಶಿನ ಹಾಕಿರ್ತಾರೆ. ಪ್ಲಸ್ ಗೋಧಿ ಹಿಟ್ಟೇನು ಅಂದರೆ ಜಿಡ್ಡಾಗಿರುತ್ತಲ್ವಾ, ಅಂದರೆ ಅಂಟ್ಕೊಂಡಂಗೆ ಇರುತ್ತಲ್ವ. ಸೊ ಅದೇನಾಗೋದು ಅಂದರೆ ಅದು ಹಿಂಗೆ ಮಾಡುವಾಗಲೇ ಅದು ಕೂದಲು ಅದ್ರ ಮೇಲೆ ಬಂದ್ಬಿಡೋದು, ಸ್ಮಾಲ್ ಏರ್ಸ್ ಎಲ್ಲ ಅದು. ಆಮೇಲೆ ಅದ್ರದ್ದು ಇನ್ನೊಂದು ಬೆನಿಫಿಟ್ಸ್ ಏನು ಅಂದರೆ, ಆ ಟೈಮಲ್ಲಿ ನಾವು ಮಾಡಿದಾಗ ಏನಾಗುತ್ತೆ ಅಂದರೆ ಏಜ್ ಅಟೆಂಡ್ ಆಗ ಟೈಮಲ್ಲಿ ಮಾಡಿದಾಗ ಏನಾಗುತ್ತೆ ಅಂದರೆ ಜಾಸ್ತಿ ಕೂದಲು ಬರೋದನ್ನು ತಪ್ಪಿಸುತ್ತೆ. ಓಕೆನಾ? ಸೊ ಅದೊಂದು ಮೆಥಡು. ಬಟ್ ಕೆಲವ್ರಿಗೆ ಗೊತ್ತಾಗಲ್ಲ ಆ ಟೈಮಲ್ಲಿ ಏನು ಮಾಡಬೇಕು ಅಂತ. ಸೊ ಹಂಗೆ ಬಿಟ್ಟಿರ್ತಾರೆ. ಸೊ ಅದೇನಾಗುತ್ತೆ ಅಂದರೆ ಬರ್ತಾ ದಿನೇ ಕೆಲವ್ರಿಗೆಲ್ಲ ಸ್ವಲ್ಪ ಯಂಗ್ಸ್ಟರ್ಸ್ ಆದಾಗ್ಲೂ ಜಾಸ್ತಿ ಇಲ್ಲೆಲ್ಲ ಕೂದಲು ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಅವರೆಲ್ಲ ಏನು ಮಾಡಬೇಕು ಅನ್ನೋದು ಗೊತ್ತಾಗಲ್ಲ. ಸೊ ನನಗೆ ಮುಂಚೆ ಅಂದರೆ ತುಂಬ ಜಾಸ್ತಿ ಏನಿರಲಿಲ್ಲ, ಸ್ವಲ್ಪ ಇತ್ತು. ಸೊ ನಾನೇನು ಮಾಡ್ತಿದ್ದೆ ಅಂದರೆ ಫಸ್ಟು ಇದು ಯಾವ್ದು ಮಾಡ್ತಾಯಿದ್ದೆ ನಾನು ತೋರಿಸ್ತೀನಿ ಇವಾಗ. ಓಕೆನಾ? ಸೊ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡ್ತೀನಿ. ಸೊ ನೋಡಿ ಫ್ರೆಂಡ್ಸ್, ಇದೇನೆ. ನಾನು ಯಾವುದೇ ಒಂದು ಪ್ರಮೋಷನ್ ಮಾಡ್ತಾ ಇಲ್ಲ, ಯಾವುದೇ ಒಂದು ಬ್ರ್ಯಾಂಡದು ಪ್ರಮೋಷನ್ ಮಾಡ್ತಾ ಇಲ್ಲ. ಜಸ್ಟ್ ನಾನು ಯೂಸ್ ಮಾಡ್ತಾ ಇರೋದು ಬೆನಿಫಿಟ್ಸ್ ಸಿಕ್ಕಿರೋದಕ್ಕೆ ನಾನು ನಿಮಗೂ ಹೆಲ್ಪ್ ಆಗಲಿ ಅಂತ ಹೇಳ್ತಾ ಇರೋದು. ಸೊ ಇವತ್ತಿನ ವ್ಲಾಗ್ನಲ್ಲಿ ಫ್ರೆಂಡ್ಸ್, ನಾನು 4 ಥರದ್ದು ನಿಮಗೆ ಫೇಶಿಯಲ್ ಹೇರ್ ರಿಮೂವ್ ಹೇಗೆ ಮಾಡ್ಕೋಬೋದು ರಿಮೂವ್ ಅಂತ ನಾನು ತೋರಿಸ್ಕೊಡ್ತಾ ಇದ್ದೀನಿ. ಸೊ ಫಸ್ಟ್ನೇ ಮೆಥಡ್ ನಾನು ಕಾಲೇಜ್ ಡೇಸಲ್ಲಿ ಇದ್ದಾಗೆಲ್ಲ ನಾನು ಯೂಸ್ ಮಾಡ್ತಾ ಇದ್ದಿದ್ದಿದೆ. ಬಿಕಾಸ್ ಯಾಕೆ ಅಂದರೆ ಕೆಲವರೆಲ್ಲ ನನ್ನ ಫ್ರೆಂಡ್ಸ್ ಎಲ್ಲ ವ್ಯಾಕ್ಸಿಂಗ್ ಎಲ್ಲ ಮಾಡಿಸೋ, ನಿಮಗೆ ಗೊತ್ತಾ, ಮುಖದ್ದು ಪಾರ್ಲರ್ಗೆ ಹೋಗ್ಬಿಟ್ಟು ವ್ಯಾಕ್ಸಿಂಗ್ ಎಲ್ಲ ಮಾಡಿಸ್ತಾರೆ ಹೇರ್ದು ರಿಮೂವ್ ಆಗೋಕ್ಕೆ. ಮುಖದ ಮೇಲೆ ಮಾಡಿದಾಗ ಏನಾಗುತ್ತೆ ಅಂದರೆ ಫ್ರೆಂಡ್ಸ್, ತುಂಬ ಸೆನ್ಸಿಟಿವ್ ಆಗಿರುತ್ತೆ ನಮ್ಮ ಸ್ಕಿನ್ನು. ಸೊ ಏನಾಗುತ್ತೆ ಅಂದರೆ ಕೆಲವ್ರಿಗೆಲ್ಲ ತುಂಬ ನೈಸಾಗಿ ಬೇಕು ಅನ್ನೋರಿಗೆ ಕ್ರೇಜ್ ಇರುತ್ತಲ್ವ. ಅಂದರೆ ಅದೆಲ್ಲ ಮಾಡಿದಾಗ ಏನು ಅಂದರೆ ಬೆಳ್ಳಗೆ ಕಾಣ್ತೀವಿ, ಅದಂತೂ ನಿಜ. ಓಕೆನಾ? ಸೊ ಯಾವಾಗ ಕೂದಲು ತೆಗಿತೀವೋ ಸೊ ಅವಾಗ ಮುಖ ಇನ್ನೂ ಗ್ಲೋ ಬರುತ್ತೆ, ಬೆಳ್ಳಗಾಗ್ತೀವಿ. ಬಟ್ ಅದರದ್ದು ಸೈಡ್ ಎಫೆಕ್ಟ್ಸು ಇದೆ. ಏನು ಅಂದರೆ ಪಿಂಪಲ್ಸ್ ಆಗ್ಬಿಟ್ಟು ಏನಾರ ಮಾರ್ಕ್ಸ್ ಉಳ್ಕೊಂಡ್ರೆ ಅದು ನಿಮಗೆ ನೋಡೋಕ್ಕೆ ಕೆಟ್ಟದಾಗಿ ಕಾಣಿಸುತ್ತೆ. ಸೊ ಅದೆಲ್ಲ ಯಾಕೆ ಬೇಕಣೆ ಬರ ಅಲ್ವಾ? ಸೊ ಅದಕ್ಕೆ ನಾನೇನು ಮಾಡ್ತಾ ಇದ್ದೆ ಅಂದರೆ, ಜಾಸ್ತಿ ಕೂದಲುದು ಯಾವತ್ತೂ ನಾನು ವ್ಯಾಕ್ಸಿಂಗ್ ಮಾಡಿಸೇ ಇಲ್ಲ, ಮುಖದ್ದು ನಾನು ಹೇಳೋದು. ಸೊ ನಾನೇನು ಮಾಡ್ತಾ ಇದ್ದೆ ಅಂದರೆ ಕಾಲೇಜ್ ಡೇಸಿಂದನೂ ಇದನ್ನೇ ನಾನು ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದು. ಬಟ್ ಇವಾಗ ನಾನು ಬೇರೆ ಮಾಡ್ತಾ ಇದ್ದೀನಿ, ಆ ಮೆಥಡ್ನ ಹೇಳ್ಕೊಡ್ತೀನಿ. ಸೊ ಇದು ಸುಮಾರು ಒಂದು 5-6 ವರ್ಷವರೆಗೂ ಯೂಸ್ ಮಾಡಿರ್ಬೋದು. ಅಂದರೆ ನಾನು ಏನು ಮಾಡ್ತಿದ್ದೆ ಅಂದರೆ ವಾರದಲ್ಲಿ ಒಂದು ಸಲ ಯೂಸ್ ಮಾಡ್ತಾ ಇದ್ದೆ. ಓಕೆನಾ? ಸೊ ಇದು ಹೆಂಗಿರುತ್ತೆ ಅಂದರೆ ಪೀಲ್ ಆಫ್ ಥರ ನಾನು ತೋರಿಸ್ತೀನಿ ರೀ. ಸೊ ಏನು ಗೊತ್ತಾ ಫ್ರೆಂಡ್ಸ್, ಇದೊಂದು ಸ್ವಲ್ಪ ನೋಡಿ ಆರೆಂಜ್ ಥರ ಹಿಂಗೆ ಬರುತ್ತೆ. ಸೊ ನಾವು ಇದನ್ನು ಯಾವ ಒಂದು ಡೈರೆಕ್ಷನಲ್ಲಿ ಹಾಕಬೇಕು ಅಂದರೆ, ಕೂದಲು ಹಿಂಗಿರುತ್ತೆ ಅಂದ್ಕೊಳ್ಳಿ, ಕೂದಲು ಬೆಳೆಯುತ್ತೆ ಈ ಥರ. ಸೊ ಮೇಲಿಂದ ಕೆಳಗೆ ಡೈರೆಕ್ಷನ್ನಲ್ಲಿ ನಾವು ಹಾಕಬೇಕಾಗತ್ತೆ. ಓಕೆನಾ? ಯಾವುದೇ ಒಂದು ನೀವು ಅಪ್ಲೈ ಮಾಡಬೇಕಾದ್ರೆ ಹೇರ್ ರಿಮೂವ್ ಮಾಡೋದಕ್ಕೆ ನಾನು ಹೇಳೋದು, ಮೇಲ್ಗಡೆಯಿಂದ ಕೆಳಗಡೆ ಹಿಂಗೆ ಎಳ್ಕೊಂಬನ್ನಿ, ಹಿಂಗೆ. ಓಕೆನಾ? ಸೊ ಈ ಥರ ಬಿಟ್ಬಿಡ್ಬೇಕು. ಎಷ್ಟೊತ್ತು ಬಿಡಬೇಕು ಅಂದರೆ ಒಂದು 30 ಮಿನಿಟ್ಸ್ವರೆಗೂ ಬಿಡಬೇಕು. ಅಂದರೆ ಫುಲ್ಲು ಮುಖಕ್ಕೆ ಹಾಕ್ಕೊಂಡು ನಾನು ಹೇಳೋದು ಈ ಥರ ಒಂದು ಪೀಲ್ ಆಫು. ಎವರ್ ಯೂತ್ ದಾರ ತೊಗೊಳ್ಳಿ, ಇಲ್ಲ ಹಿಮಾಲಯದು ಬಂದಿದೆಯಲ್ಲ, ಅದು ಎರಡರಲ್ಲಿ ಯಾವ್ದು ಬೇಕಾದ್ರೆ ಚೆನ್ನಾಗಿರುತ್ತೆ. ಸೊ ಇದೇನು ಅಂದರೆ ಅಷ್ಟೊಂದು ಸೈಡ್ ಎಫೆಕ್ಟ್ಸ್ ಇರಲ್ಲ. ಸೊ ನಾನು ಯೂಸ್ ಮಾಡ್ತಾ ಇದ್ನಲ್ಲ ಅದಕ್ಕೆ ಹೇಳಿದ್ದು. ಸೊ ನನಗೆ ಎಕ್ಸ್ಪೀರಿಯನ್ಸ್ ಇದೆ.
ನಂದು ಸೆನ್ಸಿಟಿವ್ ಸ್ಕಿನ್ನು ನಾರ್ಮಲ್ ಸ್ಕಿನ್ ಆಗಿರೋದ್ರಿಂದ ಜಾಸ್ತಿ ಏನಾರ ಒಂದು ಸ್ವಲ್ಪ ಇದ್ದಾರು ರೆಡ್ ಥರ ಆಗ್ಬಿಡೋದು. ಸೊ ಇದನ್ನು ಯೂಸ್ ಮಾಡ್ತಿದ್ದೆ, ಏನೂ ಆಗ್ತಿರ್ಲಿಲ್ಲ. ಅದಕ್ಕೆ ನಾನು ನಿಮಗೋಸ್ಕರ ಹೇಳ್ತಾ ಇರೋದು. ಇದಾದಮೇಲೆ ಏನೋ ಒಂದು ಹಾಕ್ಬೇಕಾಗತ್ತೆ, ಅದನ್ನು ತೋರಿಸ್ತೀನಿ ನಾನು. ಸೊ ಇದನ್ನು ಒಂದು ಅರ್ಧ ಗಂಟೆ ಬಿಟ್ಟುಬಿಟ್ಟು ಆಮೇಲೆ ಏನು ಮಾಡಬೇಕು ಅಂದರೆ, ನೀವು ಇದನ್ನು ಹಿಂಗೆ ಕೆಳಗಡೆಯಿಂದ ಹಿಂಗೆ ಮೇಲೆ ಎಳಿಬೇಕಾಗತ್ತೆ. ಸೊ ಅದು ಇನ್ನೂ ಡ್ರೈ ಆಗಿಲ್ಲ. ಡ್ರೈ ಆದಮೇಲೆ ನಾನು ನಿಮಗೆ ಹೇಳ್ಕೊಡ್ತೀನಿ ಹೆಂಗೆ ಅಂತ. ಸೊ ಇದೊಂದು ಮೆಥಡ್ ಆಯಿತಾ. ಅದಾದಮೇಲೆ ಅದು ಸ್ಟಾಪ್ ಮಾಡಿದೆ ನಾನು. ಆ್ಯಕ್ಚುಲಿ ಇದನ್ನು ಯಾವಾಗ ನಾನು ಯೂಸ್ ಮಾಡ್ತೀನಿ ಅಂದರೆ, ಯಾವ್ದಾರ ಒಂದು ಮದುವೆಗಳು ಫಂಕ್ಷನ್ಸ್ ಇರುತ್ತಲ್ಲ, ಸೊ ಅವಾಗ ಏನು ಅಂದರೆ ನಮ್ಮದು ಮುಖ ತುಂಬ ನ್ಯಾಚುರಲ್ ಆಗಿ ಗ್ಲೋ ಬರಬೇಕು ಅಂತ. ಯಾವಾಗಲೂ ಅಷ್ಟೇ, ಏನು ಗೊತ್ತಾ ಫ್ರೆಂಡ್ಸ್, ಪೀಲ್ ಆಫ್ ನಾವು ಹಾಕಿದಾಗ ಅದು ಆರೆಂಜ್ ಪೀಲ್ ಆಫ್, ಇದರಲ್ಲೇ ಗೋಲ್ಡನ್ದು ಬರುತ್ತೆ. ಬಟ್ ನಂಗೆ ಗೋಲ್ಡನ್ ಅಷ್ಟು ಇಷ್ಟ ಆಗಲ್ಲ. ಆರೆಂಜ್ ಪೀಲ್ ಆಫ್ ಯಾಕೆ ಅಂದರೆ ನಮ್ಮದು ಸಿಟ್ರಿಕ್ ಆ್ಯಸಿಡ್ ಇರುತ್ತೆ ಅಲ್ವಾ. ಸೊ ಅದೇನಾಗುತ್ತೆ ಅಂದರೆ ಮುಖ ಇನ್ನೂ ಬೆಳ್ಳಗೆ ಕಾಣುತ್ತೆ ಮತ್ತು ಗ್ಲೋ ಬರುತ್ತೆ. ಸೊ ಅದೇನು ಮಾಡ್ತೀನಿ ಅಂದರೆ, ನಾನು ಫಂಕ್ಷನ್ ಇರುವಾಗ ಒಂದು ಗಂಟೆ ಮುಂಚೆ ಇದನ್ನು ಹಾಕ್ಕೊಂಡು ಅದನ್ನು ರಿಮೂವ್ ಮಾಡಿ, ಅಂದರೆ ಮುಖ ಚಿಕ್ಕ ಕೂದಲು ಬರುತ್ತೆ ಅಷ್ಟೇ, ಓಕೆನಾ. ತುಂಬ ಜಾಸ್ತಿ ಎಕ್ಸ್ಪೆಕ್ಟೇಷನ್ ಇಟ್ಕೋಬೇಡಿ, ಫುಲ್ ಬಂದ್ಬಿಡುತ್ತೆ ಅನ್ನೋದೇನೋ ಊಹಾಪೋಹಗಳು ಇಲ್ಲ. ಸೊ ಸ್ವಲ್ಪ ಬರುತ್ತೆ, ಅದಂತೂ ನಿಜ. ಯಾಕೆಂದರೆ ಅದನ್ನು ನಾವು ಹಿಂಗೆ ತೆಗಿತೀವಲ್ಲ, ಆ ಪೀಲ್ ಆಫ್ ಇದರಲ್ಲೇ ಅದು ಕಾಣಿಸುತ್ತೆ, ಚಿಕ್ಕ ಕೂದಲು ಅದ್ರಲ್ಲಿ ಬಂದಿರೋದು ಕಾಣಿಸುತ್ತೆ, ಓಕೆನಾ. ಸೊ ಆ ಥರ. ಸೊ ಅವಾಗ ಏನಾಗುತ್ತೆ ಅಂದರೆ ಮುಖ ಚೆನ್ನಾಗಿ ಗ್ಲೋ ಬರುತ್ತೆ, ನೋಡೋದಕ್ಕೆ ಒಂಥರ ಕ್ಯೂಟಾಗಿ ಕಾಣ್ತೀವಿ. ಬಟ್ ಕೆಲವ್ರಿಗೆಲ್ಲ ಏನು ಅಂದರೆ, ತುಂಬ ಇಲ್ಲೆಲ್ಲ ಉದ್ದ ಕೂದಲಿರುತ್ತೆ ಅಂದ್ಕೊಳ್ಳಿ. ಆಲ್ಮೋಸ್ಟ್ ಒಂದು ಸ್ವಲ್ಪ ಗಂಡಸ್ರಿಗೆ ಗಡ್ಡ ಹೇಗಿರುತ್ತೋ ಆ ಥರನೇ. ಕೆಲವ್ರು ಹುಡುಗಿರಲ್ಲಿ ನಾನು ನೋಡಿದ್ದೀನಿ, ಹಾರ್ಮೋನಲ್ಸ್ದು ಇಂಬ್ಯಾಲೆನ್ಸಿಂದನೂ ತುಂಬ ಜನಕ್ಕೆ ಹೇರ್ ಗ್ರೋತು, ಫೇಶಿಯಲ್ ಹೇರ್ ಗ್ರೋತು ಜಾಸ್ತಿ ಬರುತ್ತೆ. ಸೊ ಅಂಥವ್ರಿಗೆ ಏನೋ ಒಂಥರ ಮುಜುಗರ, ಹೋಗ್ಬಿಟ್ಟು ಪಾರ್ಲರ್ಗೆ ಹೋಗ್ಬಿಟ್ಟು ಎಷ್ಟು ಅಂತ ಕುತ್ಕೋತೀರಾ. ಅದು ಮಾಡಿಸಿದ್ರು ನಾನು ಹೇಳಿದ್ನಲ್ಲ, ಪಿಂಪಲ್ಸ್ ಆಗುತ್ತೆ, ಜಾಸ್ತಿ ಇರಿಟೇಷನ್ ಆಗಿಬಿಟ್ಟು ಪಿಂಪಲ್ಸ್ ಆಗಿಬಿಟ್ಟು ಮುಖ ಎಲ್ಲ ರ್ಯಾಷಸ್ ಥರ, ರೆಡ್ ರ್ಯಾಷಸ್ ಥರ ಬರೋದೆಲ್ಲ ಆಗುತ್ತೆ. ಸೊ ಆವಾಗ ಏನು ಮಾಡ್ಬೋದು ಅಂದರೆ, ಸೊ ನಾನು ಇವಾಗಲೂ ಯೂಸ್ ಮಾಡ್ತೀನಿ. ಏನು ಅಂದರೆ ಫ್ರೆಂಡ್ಸ್, ನಾನು ಕಾರ್ಮೆಸ್ಟ್ದು ಯೂಸ್ ಮಾಡೋದು, ಓಕೆನಾ, ಫೇಶಿಯಲ್ ರೇಸರ್ ಅಂತ. ಸೊ ಇದು ಯಾವುದೇ ಒಂದು ಸೈಡ್ ಎಫೆಕ್ಟ್ಸ್ ಇಲ್ಲ, ಬಿಕಾಸ್ ನಾನು ಯೂಸ್ ಮಾಡ್ತಾ ಇದ್ದೀನಿ. ಬಟ್ ನಾನು ಇದನ್ನು ನನಗೆ ಸುಷ್ಮಾ ಅನ್ನೋರು ಕೇಳಿದ್ರು, ನೀವು ಫೇಶಿಯಲ್ ಹೇರ್ ರಿಮೂವ್ ಮಾಡ್ತೀರಾ ಅಂತ. ಹೌದು, ನಾನು ಮಾಡ್ತೀನಿ. ಯಾಕೆ ಅಂದರೆ, ನಾನಿದು ತಿಂಗಳಿಗೆ ಒಂದ್ಸಲ ಆ ಥರ ಯೂಸ್ ಮಾಡಲ್ಲ, 2 ತಿಂಗಳಿಗೆ ಒಂದ್ಸಲ ಯೂಸ್ ಮಾಡ್ತೀನಿ. ಬಿಕಾಸ್ ಯಾಕೆ ಅಂದರೆ, ನಂದು ಆಲ್ಮೋಸ್ಟ್ ಹೇರ್ ಗ್ರೋತ್ ಏನಿದೆ ಅದು ಕಡಿಮೆ ಆಗಿದೆ. ಅದನ್ನೇ ನಾನು ಹೇಳ್ತಾ ಇರೋದು. ಫಸ್ಟ್ ನಾನು ಈ ಮೆಥಡ್ ಮಾಡುವಾಗ ಇದನ್ನು ತೆಗೆದ್ಮೇಲೆ ಮತ್ತೆ ಬರೋದು ಜಾಸ್ತಿ ಥರ ಅನ್ಸೋದು ನನಗೆ, ಓಕೆನಾ. ಸೊ ಅದ್ರ ಜೊತೆಗೆ ನಾನು ಇನ್ನೂ ಒಂದು ಏನೋ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಅದನ್ನೇ ಈ ವಿಡಿಯೋದಲ್ಲಿ ರೆಮಿಡಿ ತೋರಿಸೋದು ನಾನು ಏನು ಅಂತ. ಸೊ ನಾನು ಇದನ್ನು 2 ತಿಂಗಳಿಗೆ ಒಂದ್ಸಲ ಯೂಸ್ ಮಾಡ್ತೀನಿ, ಯಾವ್ದಾರ ಫಂಕ್ಷನ್ಸ್ ಇದ್ದಾಗ. ಸೊ ಆವಾಗ ಹಿಂದಿನ ದಿನ ನಾನು ಚೆನ್ನಾಗಿ ಅದನ್ನೆಲ್ಲ ಇದು ಮಾಡಿದ್ರೆ ಫುಲ್ ಕೂದಲೆಲ್ಲ ಹೊರಟೋಗಿರುತ್ತೆ, ಮುಖ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಸೊ ಅದು ನೋಡೋದಕ್ಕೆ ಈ ಥರ ಇರುತ್ತೆ ಅಂದ್ಕೊಳ್ಳಿ. ರೇಸರ್ ನಿಮ್ಗೆ ಗೊತ್ತಿದೆ ಅಲ್ಲ ಫ್ರೆಂಡ್ಸ್. ಸೊ ಅದನ್ನ ಏನು ಮಾಡಬೇಕು ಅಂದರೆ, ಒಂದು ಆಲೋವೆರಾ ಜೆಲ್ ಹಾಕ್ಬಿಟ್ಟು ಇಲ್ಲ ಮಾಯಿಶ್ಚರೈಸರ್ ಹಾಕ್ಬಿಟ್ಟೆ ನೀವು ರಿಮೂವ್ ಮಾಡಬೇಕು. ಈಗ ಹೆಂಗೆ ನೀವು ಶೇವಿಂಗ್ ಮಾಡ್ಬೇಕಾದ್ರೆ ಸೋಪ್ ಹಾಕ್ಬಿಟ್ಟು ಮಾಡ್ತೀರೋ ಹಂಗೆ, ಹಾಗೆ ಡೈರೆಕ್ಟಾಗಿ ಮಾಡಬಾರ್ದು, ಸ್ಕಿನ್ಗೆ ಹಾರ್ಮ್ ಆಗುತ್ತೆ. ಸೊ ಯಾವ್ದಾರ ಒಂದು ಜೆಲ್ ಥರ ಹಾಕ್ಬಿಟ್ಟು ಮೇಲ್ಗಡೆಯಿಂದ, ಇದೂ ಅಷ್ಟೇ, ಮೇಲ್ಗಡೆಯಿಂದ ಕೆಳಗಡೆ ಹಂಗೆ ತೆಗಿಬೇಕು. ಸೊ ಕೂದಲುದು, ಓಕೆನಾ. ಸೊ ಇದೊಂದು ಮೆಥಡ್ ಆಗಿತ್ತು ಫೇಶಿಯಲ್ ಹೇರ್ ರಿಮೂವ್ ಮಾಡೋದಕ್ಕೆ. ಸೊ ಇನ್ನು 2 ಮೆಥಡ್ ಇದೆಯಲ್ಲ, ಅದನ್ನು ಒಂಥರ ಯಾವ ಥರ ಮೆಥಡು ಅಂದರೆ, ಇವಾಗ ನಾನೇನು ತೋರಿಸೋದ್ನೋ ಅದು ಕೂದಲು ಅದ್ರಲ್ಲಿ ಬರುತ್ತೆ ಅಲ್ವಾ. ಸೊ ಇವಾಗ ತೋರಿಸೋದೇನು ಅಂದರೆ, ಕೂದಲು ನಾವೇನು ಈ ಥರ ಒಂದು ರೇಸರ್ ಇದರಲ್ಲಿ ಏನಾರು ಮಾಡಿರ್ತೀವಿ ಅಂದ್ಕೊಳ್ಳಿ, ಅದಾದಮೇಲೆ ನಾವೇನು ಅಪ್ಲೈ ಮಾಡ್ತೀವೋ ಕೂದಲು ಬರೋದನ್ನು ತಡೆಗಟ್ಟುತ್ತೆ. ಅದೇ ಬೇಕಾಗಿರೋದು ಮೇನ್ ಸೀಕ್ರೆಟ್ ನಾನು ಹೇಳೋದು ಇವಾಗ, ಓಕೆನಾ. ಸೊ ಯಾಕೆ ಅಂದರೆ, ನಾನು ಹೇಳಿದ್ನಲ್ಲ, ಇದನ್ನು ನೀವು ಅಬ್ಸರ್ವ್ ಮಾಡಿಬೇಕಾರೆ ಯಾವುದೇ ಒಂದು ರೇಸರಲ್ಲಿ ನಾವು ಹಿಂಗೆ ಮಾಡಿದಾಗ ಸ್ವಲ್ಪ ದಿನ ಆದ ತಕ್ಷಣನೇ ಬರುತ್ತಲ್ವಾ. ಸೊ ಅದು ಕಂಟ್ರೋಲ್ ಮಾಡೋದು ಯಾವುದು ಅಂದರೆ, ಇವಾಗ ತೋರಿಸೋ 2 ರೆಮಿಡಿನ, ಓಕೆನಾ. ಸೊ ಅದೇನಾಗುತ್ತೆ ಅಂದರೆ, ಕೂದಲು ಬೇಗ ಬೆಳೆಯೋದನ್ನು ತಡೆಗಟ್ಟುತ್ತೆ. ಸೊ ಆ ಹೇರ್ ಇದು ಗ್ರೋತ್ ಆಗೋದನ್ನು ತಡೆಯುತ್ತೆ, ಅಂದರೆ ಸ್ಲೋ ಮಾಡುತ್ತೆ, ಅದನ್ನು ಆ ಒಂದು ಪ್ರೊಸೀಜರ್ನ ಸ್ಲೋ ಮಾಡುತ್ತೆ. ಸೊ ಅದು ಎಲ್ಲರಿಗೂ ಇಂಪಾರ್ಟೆಂಟ್ ಆಗಿರುತ್ತೆ. ಯಾಕೆಂದರೆ ತುಂಬ ನಿಧಾನಕ್ಕೆ ಬಂದ್ರೇ ಒಳ್ಳೇದಲ್ವ. ತುಂಬ ಫಾಸ್ಟಾಗಿ ಬೇಗ ಬಂದ್ರೂ ನಮಗೂ ಅದು ಕೂದಲೆಲ್ಲ ಇಲ್ಲಿ ಬಂದರೆ ನೋಡೋದಕ್ಕೂ ಒಂಥರ ಕೆಟ್ಟದಾಗಿ ಕಾಣಿಸುತ್ತೆ, ಅಂದರೆ ಅಸಹ್ಯವಾಗಿ ಕಾಣುತ್ತೆ, ಚೆನ್ನಾಗಿ ಕಾಣಿಸಲ್ಲ. ಹುಡುಗಿರ್ಗಳಿಗೆ ಎಲ್ಲ ಏನು ಗೊತ್ತಾ, ಒಂದು ಸ್ವಲ್ಪ ಫೇಸಲ್ಲಿ ಕೂದಲುಗಳು ಇಲ್ಲದೆ ಇದ್ರೇ ಬೆಟರು, ನೋಡೋದಕ್ಕೆ ಚೆನ್ನಾಗಿರುತ್ತೆ. ಇನ್ನೊಂದು ಹೇಳಬೇಕು ಫ್ರೆಂಡ್ಸ್, ನಂದು ಕೈನಲ್ಲಿ ಮುಂಚೆ ಎಲ್ಲ ನಾನು ಇದು ಯಾವುದದು ವೀಟ್ ಬರೋದು ನೋಡಿ, ಹಿಂಗೆ ಹಾಕಿ ಹಿಂಗೆ ಎಳೆಯೋದು ಅದೆಲ್ಲ ಮಾಡ್ತಾ ಇದ್ದೆ. ಸೊ ಮಾಡುವಾಗ ಏನೋ ಒಂದು ಸ್ವಲ್ಪ ದಿನ ಇರೋದು ಮತ್ತೆ ಬರೋದು, ಒಂದು ಸ್ವಲ್ಪ ದಿನ ಇರೋದು ಮತ್ತೆ ಬರೋದು, ಆ ಥರ ಆಗೋದಲ್ವಾ. ಸೊ ನಾನೇನು ಮಾಡ್ತಾ ಇದ್ದೀನಿ ಅಂದರೆ, ನ್ಯಾಚುರಲ್ ಆಗಿ ನೀವೇನು ಮಾಡ್ಬೋದು ಅಂದರೆ, ಸ್ವಲ್ಪ ಇದು ಗೋಧಿ ಹಿಟ್ಟಿಗೆ ಪ್ಯೂರ್ ಟರ್ಮರಿಕ್ ಹಾಕೋಬೇಕಾಗುತ್ತೆ. ಯಾವುದು ಅಂದರೆ ಕಸ್ತೂರಿ ಟರ್ಮರಿಕ್ಕು.
ಸೊ ಅದ್ರ ಜೊತೆ ಒಂದು ಸ್ವಲ್ಪ ಲೆಮನ್ ಹಾಕೋಬೇಕು, ಹನಿ ಹಾಕೋಬೇಕು. ಅದನ್ನ ಹಾಕೊಂಡು ಹಿಂಗೆ ಮಾಸ್ಕ್ ಥರ ಹಾಕೊಂಡ್ಬಿಡ್ತಾ ಇದ್ದೆ. ಇವಾಗಲೂ ಮಾಡ್ತೀನಿ ನಾನು. ಮಾಸ್ಕ್ ಥರ ಹಾಕ್ಕೊಂಡು ಒಂದು ಸ್ವಲ್ಪ ಆದಮೇಲೆ ಅದನ್ನು ಚೆನ್ನಾಗಿ ಹಿಂಗೆ ಸ್ಕ್ರಬ್ ಥರ ಮಾಡಿದಾಗ ಆ ಕೂದಲು ಬರೋದು ತಡೆಗಟ್ಟುತ್ತೆ. ನೀವು ನಂಬಕ್ಕಾಗಲ್ಲ, ನಂದು ಕೂದಲುದು ಜಾಸ್ತಿ ಉದ್ದುದ್ದ ಇರೋದು. ಇವಾಗ ನೋಡಿ ಬೇಕಾದ್ರೆ ಹತ್ರದಿಂದ ತೋರಿಸ್ತಾ ಇದ್ದೀನಿ. ಆಲ್ಮೋಸ್ಟ್ ತುಂಬ ಜನ ಕೇಳ್ತಾರೆ ವ್ಯಾಕ್ಸಿಂಗ್ ಮಾಡಿಸಿದ್ದೀರಾ ನೀವು ಅಂತ ಕೈನ. ಸೊ ಆಲ್ಮೋಸ್ಟ್ ಅದು ಗಾಯಬಾಗೋಗಿದೆ, ಅಂದರೆ ಮಾಯ ಆಗೋಗಿದೆ, ಕಾಣಿಸೋದೇ ಇಲ್ಲ. ಕೂದಲು ಬೆಳೀತಾನೆ ಇಲ್ಲ, ಅದನ್ನು ಅರ್ಥ ಮಾಡ್ಕೊಳ್ಳಿ ಆ ಥರ. ಓಕೆನಾ? ಸೊ ಆ ಟ್ರಿಕ್ ನಾನು ಇವಾಗ ಈ ವಿಡಿಯೋದಲ್ಲಿ ಹೇಳ್ಕೊಡ್ತಾ ಇದ್ದೀನಿ. ಸೊ ಬನ್ನಿ. ಸೊ ನೋಡಿ ಫ್ರೆಂಡ್ಸ್, ಇವಾಗ ನಾನು ಏನು ತೋರಿಸ್ತಾ ಇದ್ದೀನಿ ಅಂದರೆ ನ್ಯಾಚುರಲ್ ಆಗಿ ನಾವು ಮನೆಯಲ್ಲೇ ಹೇಗೆ ಮಾಡ್ಕೋಬೋದು, ಅಂದರೆ ಫೇಶಿಯಲ್ ಕೂದಲು, ಮುಖದ ಮೇಲಿರೋ ಕೂದಲು ಹೇಗೆ ನಾವು ತೆಗಿಬೋದು ಅಂತ. ಓಕೆನಾ? ಅಂದರೆ ಏನು ಅಂದರೆ ಅದು ಕೂದಲು ಬೆಳವಣಿಗೆನ ಅದು ಕಡಿಮೆ ಮಾಡುತ್ತೆ ಈ ಮೆಥಡಲ್ಲಿ. ಫಸ್ಟ್ ನೀರನ್ನ ಕುದಿಯೋಕೆ ಇಟ್ಕೋಬೇಕು. ಒಂದು ಚಿಕ್ಕ ಗ್ಲಾಸ್ದು ನಾನು ತೊಗೊಂಡಿರೋದು. ಸೊ ನೋಡಿ, ಈ ಥರ ಒಂದು ಗ್ಲಾಸಲ್ಲಿ ಒಂದು ಅರ್ಧ ಗ್ಲಾಸ್ ತೊಗೊಂಡಿದ್ದೀನಿ ಅಷ್ಟೆ. ಸೊ ನೋಡಿ, ಅದಕ್ಕೆ ನಾನು ಅರ್ಧ ಸ್ಪೂನಷ್ಟು ಸಕ್ಕರೆ ಪುಡಿನ ಹಾಕೋತಾ ಇದ್ದೀನಿ ಫ್ರೆಂಡ್ಸ್. ನಿಮ್ಮ ಮನೇಲಿ ಅಕಸ್ಮಾತ್ ಸಕ್ಕರೆ ಪುಡಿ ಇಲ್ಲ ಅಂದರೆ ಸಕ್ಕರೆದೇ ಹಾಕೊಳ್ಳಿ, ಡೈರೆಕ್ಟಾಗಿ ಪರವಾಗಿಲ್ಲ, ಏನಾಗಲ್ಲ. ಸೊ ಅದು ಹಾಕಿ ಹಿಂಗೆ ತಿರುಗಿಸ್ಬೇಕಾಗುತ್ತೆ. ಅದಾದಮೇಲೆ ಒಂದು ಸ್ವಲ್ಪ ಲೆಮನ್ ಹಾಕೋಬೇಕು. ಸೊ ಲೆಮನ್ನ ತೊಗೊಂಡ್ಬರ್ತೀನಿ. ಸೊ ನೋಡಿ ಫ್ರೆಂಡ್ಸ್, ಇವಾಗ ನಾನು ಏನು ಮಾಡ್ತಿದ್ದೀನಿ ಅಂದರೆ ಕಸ್ತೂರಿ ಟರ್ಮರಿಕ್ ಅಂತ ನೋಡಿ, ಇದರಲ್ಲೇ ಬರೆದಿದೆ ಕಸ್ತೂರಿ ಟರ್ಮರಿಕ್ ಅಂತ. ಸೊ ಇದು ತುಂಬ ಪ್ಯೂರ್ ಆಗಿರುತ್ತೆ, ಸ್ಕಿನ್ನ ತುಂಬ ಚೆನ್ನಾಗಿ ಮಾಡುತ್ತೆ. ಸೊ ಇಂಥದ್ದನ್ನೇ ನೀವು ತಗೋಬೇಕು, ಅಡುಗೆ ಅರಿಶಿನ ತಗೋಬಾರ್ದು. ಸೊ ನೋಡಿ, ನೋಡೋದಕ್ಕೆ ಈ ಥರ ಚೆನ್ನಾಗಿರುತ್ತೆ ಅದೊಂಥರ. ಆ್ಯಕ್ಚುಲಿ ಏನು ಗೊತ್ತಾ, ಇದ್ರದ್ದು ಸ್ಮೆಲ್ ತುಂಬ ಚೆನ್ನಾಗಿರುತ್ತೆ. ಸೊ ಇದು ಒಂದು ಸ್ವಲ್ಪ ಒಂದು ಕಾಲು ಭಾಗದಷ್ಟು ನೋಡಿ ಇಷ್ಟು ತಗೊಂಡು ಅದಕ್ಕೆ ಹಾಕ್ತಾಯಿದ್ದೀನಿ. ಸೊ ನೋಡಿ, ಏನು ನಾವು ಒಂದು ಸಕ್ಕರೆದೊಂದು ಇದು ಮಾಡ್ಕೊಂಡಿದ್ದೀವೋ ಅದಕ್ಕೆ ಹಾಕ್ಬೇಕಾಗತ್ತೆ. ಸೊ ಇವಾಗ ನಾನು ಲೆಮನ್ ಹಾಕ್ತೀನಿ ಬನ್ನಿ. ಸೊ ನೋಡಿ, ಲೆಮನ್ದು ಕಾಲು ಭಾಗದಷ್ಟು ಮಾತ್ರ ನಾನು ತೊಗೊಳ್ಳೋದು. ಸೊ ಇದನ್ನು ತೊಗೊಳ್ತಾ ಇದ್ದೀನಿ. ಓಕೆನಾ? ಸೊ ಇವಾಗ ನೋಡಿ, ಇಲ್ಲಿ ಒಂದು ಲೆಮನ್ನ ನಾವೇನು ತೊಗೊಂಡಿದ್ದೀವೋ ಹಿಂಡು ಬಿಡ್ಬೇಕು ಅದಕ್ಕೆ ಚೆನ್ನಾಗಿ. ಅದೇನು ಗೊತ್ತಾ, ನಿಮ್ಮದು ಕೂದಲು ಚೆನ್ನಾಗಿ ಬರುತ್ತೆ, ಪ್ಲಸ್ ನಿಮ್ಮ ಮುಖ ಬೆಳ್ಳಗೂ ಆಗುತ್ತೆ ಈ ಥರ ಮಾಡಿ. ಅದಕ್ಕೆ ಈ ಮೆಥಡ್ ನಾನು ತೋರಿಸ್ತಾ ಇರೋದು. ಆಮೇಲೆ ಬೇಗ ಬೆಳೆಯಲ್ಲ ಕೂದಲು. ಆಯಿತಾ? ಒಂದು ಕಾಲು ಭಾಗದಷ್ಟು ಏನು ತೊಗೊಂಡಿದ್ದು ಅದನ್ನು ಹಾಕಿ ಚೆನ್ನಾಗಿ ಹಿಂಗೆ ತಿರುಗಿಸಿ ಒಂದು ಸ್ವಲ್ಪ ಲಾಸ್ಟಲ್ಲಿ ಗೋಧಿ ಹಿಟ್ಟು ಹಾಕ್ಬೇಕೀಗ. ಸೊ ಬನ್ನಿ ತೋರಿಸ್ತೀನಿ. ಸೊ ನೋಡಿ ಫ್ರೆಂಡ್ಸ್, ಗೋಧಿ ಹಿಟ್ಟು ಒಂದು ಸ್ವಲ್ಪ ಎಷ್ಟು ತೊಗೋಬೇಕು ಅಂದರೆ 1 ಸ್ಪೂನ್ ಫುಲ್ ತೊಗೋತಾ ಇದ್ದೀನಿ ನಾನು. ಬಿಕಾಸ್ ಇದೊಂದು ಹಿಟ್ಟು ಥರ ನಾವು ಮಾಡಬೇಕು ಅದಕ್ಕೆ. ಆಯಿತಾ? ಸೊ 1 ಸ್ಪೂನಷ್ಟು ಹಿಟ್ಟನ್ನು ತೊಗೊಂಡು ಅದು ಚೆನ್ನಾಗಿ ಅದು ಗಟ್ಟಿಯಾಗುತ್ತೆ. ಒಂಥರ ಹೆಂಗೆ ಅಂದರೆ ಮುದ್ದೆ ಥರ ಬರುತ್ತೆ ಇದು. ಹಾಗೆ ನೋಡ್ತಾ ಇರಿ. ಸೊ ನೋಡಿ, ಈ ಥರ ಬರುತ್ತೆ. ಅಂದರೆ ಅದೊಂದು ಸ್ವಲ್ಪ ಬಿಸಿ ಇದೆ, ತಣ್ಣಗಾದ್ಮೇಲೆ ಒಂದು ಸ್ವಲ್ಪ ಇನ್ನೂ ಗಟ್ಟಿ ಬರುತ್ತೆ. ಸೊ ನೋಡಿ ಫ್ರೆಂಡ್ಸ್, ಆವಾಗಲೇ ಅಪ್ಲೈ ಮಾಡಿದ್ವಲ್ಲ, ಸೊ ಅದು ಒಂದು ಸ್ವಲ್ಪ ಗಟ್ಟಿಯಾಗಿದೆ. ಸೊ ಇದನ್ನು ಏನು ಮಾಡಬೇಕು ಅಂದರೆ ಕೆಳಗಡೆಯಿಂದ ಮೇಲೆ ಎತ್ತಬೇಕಾಗುತ್ತೆ. ಸೊ ನೋಡಿ ಹಿಂಗೆ, ಅದನ್ನು ಹೇಳಿದ್ದು, ಹಾಕುವಾಗ ಮೇಲ್ಗಡೆಯಿಂದ ಕೆಳಗೆ ಹಾಕಬೇಕು, ಹಚ್ಚುವಾಗ ಇದನ್ನು ಮೇಲ್ಗಡೆಯಿಂದ ಕೆಳಗಡೆ ಡೈರೆಕ್ಷನಲ್ಲಿ ಹಚ್ಚಬೇಕು. ಸೊ ತೆಗಿವಾಗ ಕೆಳಗಡೆಯಿಂದ ಮೇಲ್ಗಡೆ ತೆಗಿಬೇಕು. ಸೊ ಜೋರಾಗಿ ಹಿಂಗೆ ಎಳಿಬೇಕು. ನಾನು ಆ್ಯಕ್ಚುಲಿ ಸ್ವಲ್ಪ ಹಾಕಿದ್ದೀನಿ, ಜಾಸ್ತಿ ಹಾಕಿದಾಗ ಅದು ಇನ್ನೂ ಇದಾಗುತ್ತೆ. ಸೊ ಅವಾಗ ಏನು ಅಂದರೆ ಈ ಒಂದು ಇದರಲ್ಲಿ ಅದು ಕೂದಲು ಅದರಲ್ಲಿ ಬಂದಿರೋದು ಕಾಣಿಸುತ್ತೆ. ಆ್ಯಕ್ಚುಲಿ ನಂದು ಅಷ್ಟೊಂದು ಇದಿಲ್ಲ, ಯಾಕೆಂದರೆ ನಾನು ಒಂದು ಸ್ವಲ್ಪ ಮುಂಚೆ ನಾನು ಅದೇ ರೇಸರ್ದಲ್ಲಿ ಮಾಡಿದ್ದೆ. ನಾನು ಯಾವುದೊಂದು ಫಂಕ್ಷನ್ ಇತ್ತಲ್ಲ, ಸೊ ಅವಾಗ ಮಾಡಿದ್ದೆ. ಸೊ ಅದನ್ನು ನಾನು ಹೇಳಿದ್ನಲ್ಲ, ಒಂದು ತಿಂಗಳು 1.5 ತಿಂಗಳಾದ್ರೂ ನಂದು ಕೂದಲುಗಳು ಅಷ್ಟು ಬೇಗ ಬಂದಿರಲ್ಲ. ಸೊ ಆ ಥರ ನೀವು ಮಾಡುವಾಗ ಒಂದು ಸ್ವಲ್ಪ ತಿಕ್ಕಾಗಿ ಅಪ್ಲೈ ಮಾಡಿಬಿಟ್ಟು ಹಿಂಗೆ ತೆಗಿಬೇಕು, ಕೆಳಗಡೆಯಿಂದ ತೆಗಿಬೇಕು. ಅವಾಗ ಫುಲ್ಲು ಅದು ಕೂದಲೆಲ್ಲ ಕ್ಲಿಯರ್ ಆಗ್ತಾ ಬರುತ್ತೆ. ಓಕೆನಾ? ಸೊ ನಾನು ಹೇಳಿದ್ನಲ್ಲ ಫ್ರೆಂಡ್ಸ್, ಅದನ್ನು ನಾವು ತೆಗೆದಾಗ ಈ ಥರ ರೇಸರಲ್ಲಾಗಲಿ, ರೇಸರ್ದು ನಾವು ತೆಗಿತೀವಲ್ವ, ಕೂದಲೆಲ್ಲ ಬರುತ್ತಲ್ವಾ, ಸೊ ಅದಾಗಿರ್ಬೋದು. ಇಲ್ಲ ಈ ಥರ ಪೀಲ್ ಆಫ್ದು ನಾವು ಮಾಡಿದಾಗ ತೆಗೆದ ತಕ್ಷಣ ಒಂದು ಸ್ವಲ್ಪ ಸ್ಕಿನ್ನೆಲ್ಲ ಒಂಥರ ಆಗಿರುತ್ತಲ್ವ. ಸೊ ಅವಾಗ ನಾವೇನು ಮಾಡಬೇಕು ಅಂದರೆ ಕಸ್ತೂರಿ ಟರ್ಮರಿಕ್ ಹಾಕ್ಕೊಂಡು ಅಪ್ಲೈ ಮಾಡಿ ಬಿಡ್ಬೋದು. ಇಲ್ಲಾಂದರೆ ವಿಟಮಿನ್ ಇದು ಕ್ಯಾಪ್ಸೂಲ್ ಇದ್ದರೆ ಅದನ್ನು ಹಾಕ್ಕೊಂಡು ಬಿಡ್ಬೋದು. ಇಲ್ಲಾಂದರೆ ಅಲೋವೆರಾ ಜೆಲ್ ಬೆಸ್ಟ್, ಯಾಕೆಂದರೆ ನಮ್ಮದು ಸ್ಕಿನ್ನ ಚೆನ್ನಾಗಿ ಮಾಡುತ್ತೆ. ಓಕೆನಾ? ಜಾಸ್ತಿ ಅದಕ್ಕೆ ಇಲ್ಲಾಂದ್ರೆ ಏನಾಗುತ್ತೆ ಗೊತ್ತಾ, ಒಂದು ಸ್ವಲ್ಪ ಕೆಲವ್ರಿಗೆಲ್ಲ ರ್ಯಾಷಸ್ ಆಗಿ ಪಿಂಪಲ್ಸ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಇದನ್ನು ಅಪ್ಲೈ ಮಾಡೋದ್ರಿಂದ ಅದು ಅವಾಯ್ಡ್ ಮಾಡ್ಬೋದು ಬರೋದನ್ನು. ಸೊ ಆ ಥರ. ಸೊ ನಾನು ಹೇಳಿದ್ನಲ್ಲ ಫ್ರೆಂಡ್ಸ್, ಈ ಥರ ಒಂದು ಟೆಕ್ಸ್ಚರ್ ಆಗಿದೆ. ಸೊ ನಾನು ಏನು ಮಾಡಿದೆ ಇವಾಗ ಹೇಳಿ, ಸ್ವಲ್ಪ ನೀರು ಹಾಕ್ಬಿಟ್ಟು ಅದಕ್ಕೆ ಸಕ್ಕರೆ ಪುಡಿ ಹಾಕ್ತೆ, ಅದಾದಮೇಲೆ ಲೆಮನ್ ಹಾಕ್ತೆ, ಟರ್ಮರಿಕ್ ಹಾಕ್ತೆ. ಕಸ್ತೂರಿ ಟರ್ಮರಿಕೇ ಆಗಬೇಕು ಸ್ಪೆಸಿಫಿಕ್ ಆಗಿ, ಅದೇ ಮೇನು. ಕೂದಲು ಬರ್ದೇ ಇರಂಗೆ ತಡೆಗಟ್ಟದೆ ಅದು. ಓಕೆನಾ? ಅಂದರೆ ಕೂದಲೆಲ್ಲ ಚೆನ್ನಾಗಿ ಬಂದ್ಬಿಡುತ್ತೆ. ಆಮೇಲೆ ಗೋಧಿ ಹಿಟ್ಟಲ್ಲಿ ಏನು ಅಂದರೆ ಜಿಡ್ಡು ಅಂದರೆ ಅಂಟು ಥರ ಇರೋದ್ರಿಂದ ಅದನ್ನು ಯಾವಾಗ ನಾವು ಅದನ್ನು ಅಷ್ಟೇ
ಮೇಲ್ಗಡೆಯಿಂದ ಹಿಂಗೆ ಅಪ್ಲೈ ಮಾಡ್ಕೊಂಬನ್ನಿ. ತುಂಬ ಬಿಸಿ ಇದೆ ಅದಕ್ಕೆ ತೋರ್ಸೋಕ್ಕಾಗ್ತಿಲ್ಲ. ಸೊ ಮೇಲ್ಗಡೆಯಿಂದ ಹಿಂಗೆ ಹಾಕ್ಬಿಟ್ಟು ಅದನ್ನು ತೆಗಿಬೇಕಾದ್ರೆ ಏನು ಮಾಡಬೇಕು ಅಂದರೆ ಅದು ಪೀಲ್ ಆಫ್ ಥರ ಇರಲ್ಲ ಅಲ್ವಾ, ಸೊ ಸ್ಕ್ರಬ್ ಥರ ಮಾಡಬೇಕು. ಕೆಳಗಡೆಯಿಂದ ಮೇಲ್ಗಡೆ ಬರೋಂಗೆ ಸ್ಕ್ರಬ್ ಮಾಡಬೇಕು. ಹಿಂಗೆ ಈ ಥರ ಮಾಡಬೇಕು ನೀವು ಉಜ್ಜಿದಂಗೆ. ಆ ಥರ ಮಾಡಿದಾಗ ಏನಂದರೆ ಚಿಕ್ಕ ಚಿಕ್ಕ ಕೂದಲೆಲ್ಲ ಬಂದ್ಬಿಡುತ್ತೆ. ಮೇನಾಗಿ ಏನಾಗುತ್ತೆ ಅಂದರೆ ಕೂದಲುಗಳು ಅಕಸ್ಮಾತ್ ನಿಮಗೆ ಕಾಣಿಸ್ದೇ ಇದ್ರೂ ಬೇರೆ ಕೂದಲು, ಹೊಸ ಕೂದಲು ಬರೋದನ್ನು ತಡೆಗಟ್ಟುತ್ತೆ. ಸೊ ಈ ಥರದ್ದು ನೀವು ವಾರದಲ್ಲಿ ಒಂದ್ಸಲ ಥರ ಮಾಡಿ. ಸೊ ಆವಾಗ ಏನು ಅಂದರೆ ಒಂದು ಸ್ವಲ್ಪ ಅವಾಯ್ಡ್ ಮಾಡ್ತೀರಾ ನೀವು. ಬೆಟರ್ ಈ ಥರದ್ದು ಒಂದು ಅಪ್ಲೈ ಮಾಡಿಕೊಂಡು ನಾನೇನು ಇವಾಗ ತೋರಿಸೋದ್ನೋ ಅದರಲ್ಲೇ ಒಂದು ಸ್ವಲ್ಪ ಕೂದಲು ಬಂದ್ಬಿಟ್ಟಿರುತ್ತೆ. ಅದಾದಮೇಲೆ ನೀವು ಅವತ್ತಿನ ದಿನನೇ ಮಾಡಿ, ಏನು ನೋ ಇಶ್ಯೂಸ್ ಏನೂ ಇಲ್ಲ. ಯಾಕಂದರೆ ಇದೆಲ್ಲ ಹರ್ಬಲ್ ರೆಮಿಡಿ ಅಲ್ವಾ. ಸೊ ನಾನು ಇವಾಗ ಹಾಕಿದೆ ಅಲ್ವಾ, ಸೊ ಅದ್ರ ಮೇಲೇ ಹಾಕ್ಬೋದು ನೀವು ಈ ಥರ ಮಾಡಿಬಿಟ್ಟು. ಸೊ ಅವಾಗೇನು ಅಂದರೆ ಕೂದಲು ಬರೋದನ್ನು ತಡೆಗಟ್ಟುತ್ತೆ. ಮೇನಾಗಿ ಅದೇ ಬೇಕಾಗಿರೋದಲ್ವ. ಮತ್ತು ಇನ್ನೊಂದು ಲಾಸ್ಟ್ ಮೆಥಡ್ ಹೇಳ್ತೀನಿ ಫ್ರೆಂಡ್ಸ್. ಕೊನೆಯದಾಗಿ ಏನು ಅಂದರೆ ಇನ್ನೂ ಒಂದು ಮೆಥಡ್ ಇದೆ, ಬನ್ನಿ. ಸೊ ಲಾಸ್ಟ್ ಮೆಥಡಲ್ಲಿ ಏನು ಅಂದರೆ ಮುಲೈತಿ ಪೌಡರ್ ಅಂತ ಏನು ಬರುತ್ತೆ, ನಾನು ಪಿಗ್ಮೆಂಟೇಷನ್ಗೆಲ್ಲ ಹೇಳಿದ್ನಲ್ಲ, ಮುಲೈತಿ ಪೌಡರ್ ಮುಲ್ತಾನಿ ಮಿಟ್ಟಿ ಥರ ಇರುತ್ತೆ ಅಂತ ಏನು ತೋರಿಸಿದ್ನೋ. ಸೊ ಆ ಮುಲೈತಿ ಪೌಡರ್ ಏನು ಅಂದರೆ ನಿಮ್ಮದು ಕೂದಲು ಬೆಳೆಯೋದನ್ನು ತಡೆಗಟ್ಟುತ್ತೆ. ಅಂದರೆ ಸಾಫ್ಟ್ ಆಗುತ್ತೆ ಸ್ಕಿನ್. ನೀವು ಇವಾಗ ಮೊಸರಲ್ಲಿ ಅದನ್ನು ಕಲಿಸ್ಬಿಟ್ಟು ಡೈಲಿ ಹಾಕೊಳ್ಳಿ ಅನ್ನಲ್ಲ, ಡೈಲಿ ಹಾಕೊಂಡ್ರು ಏನೂ ಆಗೋಲ್ಲ. ಕಲೆಗಳೆಲ್ಲ ಹೋಗ್ತಾ ಬರುತ್ತೆ. ಅನ್ಈವನ್ ಟೋನ್ನ ಈವನ್ ಟೋನ್ ಮಾಡುತ್ತೆ. ಬರೀ ಪಿಗ್ಮೆಂಟೇಷನ್ ಇರೋರೆ ಅಂತ ಅಲ್ಲ, ಕಲೆಗಳು ಮುಖದ ಮೇಲೆ ಇರೋರು, ಪಿಂಪಲ್ಸ್ ಇರೋರು ಎಲ್ಲರೂ ಅಪ್ಲೈ ಮಾಡ್ಬೋದು. ಈವನ್ ನಿಮಗೆ ಕ್ಲಿಯರ್ ಸ್ಕಿನ್ ಬೇಕು ಅನ್ನೋರು ಮಾಡ್ಬೋದು ಮುಲೈತಿ ಮೊಸರು ಜೊತೆ, ಓಕೆನಾ. ಸೊ ಈ ಒಂದು ಕೂದಲು ತೆಗೆಯೋ ರೆಮಿಡಿನಲ್ಲಿ ಮುಲೈತಿ ಪೌಡರ್ ಬೇಕಾಗುತ್ತೆ, ಮತ್ತು ಜೇನು ತುಪ್ಪದು ಬೇಕಾಗುತ್ತೆ, ಕಸ್ತೂರಿ, ಟರ್ಮರಿಕ್ಕು. ಸೊ ಮೂರೇ ಸಾಕು, ಓಕೆನಾ. ಸೊ ಮೂರನ್ನ ತಗೊಂಡು ಅದನ್ನು ಮಿಕ್ಸ್ ಮಾಡಿಬಿಟ್ಟು, ಸೊ ಅದನ್ನು ಅಷ್ಟೇ ಮೇಲ್ಗಡೆಯಿಂದ ಕೆಳಗಡೆ ಡೈರೆಕ್ಷನಲ್ಲಿ ಮಾಡಿ ಒಂದು ಅರ್ಧ ಗಂಟೆ ಆದಮೇಲೆ ಅದು ಸ್ಕ್ರಬ್ಬು ಥರ ಮಾಡಿ. ಸೊ ಅದೇನು ಅಂದರೆ ಕೂದಲು ಬರೋದನ್ನು ತಡೆಗಟ್ಟುತ್ತೆ, ಬೇಗ ಬೆಳೆಯಲ್ಲ ಅವಾಗ ಕೂದಲು. ಅವಾಗ ಏನು ಗೊತ್ತಾ, ಬೆಸ್ಟ್ ಅಲ್ವಾ ಅದು. ಸೊ ನೀವು ಈ ಥರ ರೇಸರಲ್ಲಿ ಮಾಡಿದ್ರೂ ಬೇಗ ಬೆಳಿದೇ ಇರೋಂಗೆ ಅದು ತಡೆಗಟ್ಟುತ್ತೆ. ಸೊ ಆ ಥರ ಮಾಡಿ. ಸೊ ಇದನ್ನು ಯೂಸ್ ಮಾಡ್ಬೋದು, ನೋ ಇಶ್ಯೂಸ್. ನಾನು ಆ್ಯಕ್ಚುಲಿ ಇವಾಗೆಲ್ಲ ನಾನು ಈ ಮೆಥಡ್ನ ಯೂಸ್ ಮಾಡ್ತಿರೋದು. ಈವನ್ ಏನು ಗೊತ್ತಾ, ನಂದು ಐಬ್ರೋಸ್ದು ಅಷ್ಟೇ, ನಾನು ಯಾವುದೇ ಒಂದು ಪಾರ್ಲರ್ಗೆ ಹೋಗಿ ಮಾಡಿಸಲ್ಲ ಫ್ರೆಂಡ್ಸ್, ನಾನು ಇದರಲ್ಲೇ ಮಾಡೋದು. ಸೊ ಇದರಲ್ಲಿ ನಿಮಗೆ ಝೂಡಿಯೋದಲ್ಲೂ ಸಿಗುತ್ತೆ. ಸೊ ನಾನು ಯಾವುದೇ ಒಂದು ಬ್ರ್ಯಾಂಡ್ ಪ್ರಮೋಷನ್ ಮಾಡ್ತಾ ಇಲ್ಲ. ಸೊ ನನಗೇನು ಅನ್ನಿಸ್ತು ಅಂದರೆ ಇದಕ್ಕಿಂತ ಈ ಒಂದು ಇದು ತುಂಬ ಚೆನ್ನಾಗಿ ವರ್ಕ್ ಮಾಡುತ್ತೆ, ಓಕೆನಾ. ಸೊ ಇದು ಬೆಸ್ಟ್ ಅಂತ ನಾನು ಹೇಳ್ತೀನಿ. ಆಮೇಲೆ ನಿಮಗೆ ಇದ್ರದ್ದು ಒಂದು ಫೋಟೋನು ತೋರಿಸ್ತೀನಿ ನಾನು ಹೆಂಗಿದೆ ಅಂತ. ಸೊ ಆ ಥರ ಇದು ಅಮೆಝಾನಲ್ಲಿ ಸಿಗುತ್ತೆ ಫ್ರೆಂಡ್ಸ್. ಎಷ್ಟು ದುಡ್ಡು ಅಂದರೆ ಒಂದು 250 ರುಪೀಸು ಬರುತ್ತೆ. ಬಟ್ ಡಿಸ್ಕೌಂಟ್ ಇದ್ದಾಗ ಇನ್ನೂ ಕಡಿಮೆ ಆಗ್ಬೋದು, ಗೊತ್ತಿಲ್ಲ. 250 ರುಪೀಸ್ ಇದ್ರ ಮೇಲೆ ಬರೆದಿದೆ. ಸೊ 3 ಪೀಸ್ ಬರುತ್ತೆ ಆ ಥರ. ಸೊ ಅದು ನಿಮಗೆ ಆಲ್ಮೋಸ್ಟ್ ಒಂದು 3 ತಿಂಗಳು 3 ತಿಂಗಳಲ್ಲ 6 ತಿಂಗಳು ಬರುತ್ತೆ. ಬೇಕಾದ್ರೆ ನೀವು 1 ವರ್ಷನೇ ಯೂಸ್ ಮಾಡ್ಬೋದು. ಕೆಲವರೆಲ್ಲ ತುಂಬ ರೇರಾಗಿ ಫಂಕ್ಷನ್ಸ್ ಇದ್ದಾಗ ಮಾತ್ರ ಯೂಸ್ ಮಾಡ್ತೀರಲ್ಲ. ಸೊ ನನಗೆ ಇದು 1 ವರ್ಷ ಬರುತ್ತೆ. ಯಾಕೆಂದರೆ ನಾನು ಹೇಳಿದ್ನಲ್ಲ 2 ತಿಂಗಳು ಒಂದ್ಸಲ ಅಷ್ಟೇ ನಾನು ಮಾಡೋದು, ಫೇಶಿಯಲ್ ಹೇರ್ ಎಲ್ಲ ರಿಮೂವ್ ಮಾಡೋದು. ಸೊ ಈ ಥರ ಮೆಥಡ್ ಅವಾಗವಾಗ ಮಾಡ್ತಾ ಇರ್ತೀನಿ. ಸೊ ಇದೇನು ಅಂದರೆ ಚಿಕ್ಕ ಚಿಕ್ಕ ಕೂದಲು ಏನು ಬಂದಿರುತ್ತೆ ಅದೆಲ್ಲ ಹೊಟ್ಟೋಗ್ತಾ ಇರುತ್ತೆ. ಸೊ ನೋಡೋದಕ್ಕೆ ಕ್ಲಿಯರ್ ಸ್ಕಿನ್ನಾಗಿ ಕಾಣುತ್ತೆ, ನೋಡೋದಕ್ಕೆ ಲುಕ್ ಆಗಿರುತ್ತೆ, ಓಕೆನಾ. ಸೊ ಇವತ್ತಿನ ವಿಡಿಯೋದಲ್ಲಿ ಕೂದಲುದು ಹೇರ್ ರಿಮೂವಲ್ದು ಟಿಪ್ಸ್ನ ನಾನು ಹೇಳಿದ್ದೀನಿ. ಸೊ ಈ ವಿಡಿಯೋ ಇಷ್ಟ ಆದರೆ ಹಾಗೆ ಹೋಗ್ಬಿಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಮತ್ತು ಕಮೆಂಟ್ ಮಾಡಿ ನೋಡಿ, ಓಕೆನಾ. ಸೊ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು ಸೋ ಮಚ್. ಸೊ ನೋಡಿ ಫ್ರೆಂಡ್ಸ್, ಈ ಥರ ಆಗಿರುತ್ತೆ. ಸೊ ನಾನೇನು ಇವಾಗ ತೋರಿಸೋದ್ನೋ ಒಂದು ಟೆಕ್ಸ್ಚರ್ ಈ ಥರ ಬಂದಿರುತ್ತೆ. ಸೊ ಅದು ಹಾರಿದೆ ಈಗ. ಸೊ ಆರಿದೆ ಅಲ್ವಾ. ಸೊ ಇದನ್ನು ಅಷ್ಟೇ, ಅವಾಗಲೇ ನಾನು ಹೆಂಗೆ ಪೀಲ್ ಆಫ್ ತೋರಿಸೋದ್ನೋ ಅದೇ ಥರ. ಸೊ ನೋಡಿ ಮೇಲ್ಗಡೆಯಿಂದ ಕೆಳಗಡೆ ಡೈರೆಕ್ಷನಲ್ಲಿ ಹಿಂಗೆ ಹಾಕೋಬೇಕು. ಇದೇನು ಅಂದರೆ ಪೀಲ್ ಆಫ್ ಥರ ಹಿಂಗೆ ಎಳೆದ್ರೆ ಹಿಂಗೆ ಬರೋಂಗೆ ಆ ಥರ ಇರಲ್ಲ. ಸ್ಕ್ರಬ್ಬಿಂಗ್ ಮಾಡಬೇಕು ಇದರಲ್ಲಿ. ಆವಾಗಲೇ ಅದು ಕೂದಲೆಲ್ಲ ಚಿಕ್ಕ ಚಿಕ್ಕ ಕೂದಲೆಲ್ಲ ಅದರಲ್ಲಿ ಸೇರಿಕೊಂಡು ಬಂದ್ಬಿಡುತ್ತೆ, ಚಿಕ್ಕ ಚಿಕ್ಕ ಕೂದಲಾದರೆ, ಓಕೆನಾ. ಸೊ ಈ ಥರ ಅಪ್ಲೈ ಮಾಡಿ ಒಂದು ಮೇಲಿಂದ ಕೆಳಗೆ ಹಿಂಗೆ ಮಾಡಿ ಒಂದು 30 ನಿಮಿಷ ಬಿಡಬೇಕು, ಅರ್ಧ ಗಂಟೆ ಬಿಡಬೇಕು. ಅದಾದಮೇಲೆ ಏನು ಮಾಡಬೇಕು ಅಂದರೆ 30 ನಿಮಿಷ ಆಗಿದೆ ಅಂದ್ಕೊಳ್ಳಿ. ಸೊ ಅದಾದಮೇಲೆ ಹಿಂಗೆ ಕೆಳಗಡೆಯಿಂದ ಮೇಲ್ಗಡೆವರೆಗೂ ಹಿಂಗೆ ಸ್ಕ್ರಬ್ಬಿಂಗ್ ಮಾಡ್ಕೊಂಬನ್ನಿ. ಹಿಂಗೆ ಸರ್ಕ್ಯುಲರ್ ಆಗಿ ಮಾಡ್ಕೊಳ್ಳಿ ಈ ಥರ. ಅವಾಗ ಏನಾಗುತ್ತೆ ಅಂದರೆ ಹಿಂಗೆ ಸರ್ಕ್ಯುಲರ್ ಆಗಿ ಮಾಡಿದಾಗ ಒಂದು ಸ್ವಲ್ಪ ಗಟ್ಟಿಯಾಗಿರುತ್ತೆ. ನಿಮಗೆ 30 ನಿಮಿಷ ಬಿಟ್ಟರೆ ನೋಡಿದಿರಲ್ಲ, ಗೋಧಿ ಹಿಟ್ಟು ಗಟ್ಟಿಯಾಗಿರುತ್ತೆ. ಸೊ ಅದೇನಾಗುತ್ತೆ ಅಂದರೆ ನಿಮ್ಮದು ಚಿಕ್ಕ ಚಿಕ್ಕ ಕೂದಲೇನಿರುತ್ತೆ ಅದೆಲ್ಲ ಕಿತ್ಕೊಂಡು ಬರುತ್ತೆ ಇದರಲ್ಲಿ. ಅದಾದಮೇಲೆ ನೀವೇನು ಮಾಡಬೇಕು ಅಂದರೆ ಮುಖನ ತಣ್ಣೀರಲ್ಲಿ ವಾಶ್ ಮಾಡಿಬಿಟ್ಟು ಆಲೋವೆರಾ ಜೆಲ್ನ ಅಪ್ಲೈ ಮಾಡಿಬಿಡಿ. ಪತಂಜಲಿ ತಗೊಳ್ಳಿ, ಚೆನ್ನಾಗಿರುತ್ತೆ, ಪ್ಯೂರ್ ಹರ್ಬಲ್ದೇ ಇದು. ಇದಾರ ತಗೊಳ್ಳಿ, ಇಲ್ಲ ಬಂಜಾರಸ್ತು ನಾನು ತೋರಿಸಿದ್ನಲ್ಲ. ಸೊ ನಾನು ಇವೆರಡನ್ನ ಯೂಸ್ ಮಾಡ್ತಿರೋದು. ಸೊ ಆ ಥರ ಮಾಡಿ. ಆವಾಗ ನಿಮ್ಗೆ ಏನು ಗೊತ್ತಾ, ಪಿಂಪಲ್ಸ್ ಆಗಲಿ ರ್ಯಾಷಸ್ ಆಗಲಿ ಆಗಲ್ಲ. ಸೊ ಇದು ನ್ಯಾಚುರಲ್ ಆಗಿರುತ್ತೆ, ಇನ್ನೂ ಮುಖ ಬೆಳ್ಳಗಾಗುತ್ತೆ. ಫುಲ್ ಮುಖಕ್ಕೆ ನೀವು ಹಾಕಿರ್ತೀರ ಕೂದಲು ಎಲ್ಲೆಲ್ಲಿದೆ ಅಲ್ವಾ, ಸೊ ಬೆಳ್ಳಗಾಗುತ್ತೆ. ಸೊ ಈ ಥರ ಮಾಡಿ.